ಮಾಡಿ ತೋರ್ಬಿಡ್ರಿ ಮತ್ತೇನು ತೂರು ಹೋಗ್ಬಿಡ್ರಿ ದೇವ್ರು ನೋಡ್ತಾನ ತಗೊಂಡಲ್ಲ ಎಲ್ಲವಲ್ಲ ದೇವರು ಮಣ್ಣು ಮಣ್ಣು ತೂರ್ಸಿರಲ್ರಿ ನಿಮ್ಗೂ ಒಳ್ಳೇದಾಗಿ ಎಲ್ಲರಿಗೂ ಒಳ್ಳೇದಾಗ್ತಾಡ್ರಿ ಎಲ್ಲರಿಗೂ ದೇವ್ರು ಇರ್ತಾರ್ರಿ ನಿಮ್ಗೆ ನಿಮ್ಮ ಮನೆಗೆ ತೂರ್ತಾನ ನಮ್ಮ ಮನೆಗೆ ತೂರಿ ನಿಮ್ಮ ಮನೆಗೆ ತೂರ್ಲಾಗ ಬರ್ತಾನ ನಿಮ್ಮ ಮನೆಗೂ ತೂರಿರ್ತಾನ ಎಲ್ಲರಿಗೆ ನಾಲ್ಕು ಬರಾವ ನೋಡಿ 3 ಮಂದಿ ಗೊತ್ತಾಗ್ಲಿ ಅಂಗಡಿ ಮಾಂತ ನಿಂದ ಕಾಲಲ್ಲಿ ನಾವು ಎಕ್ಕೊತ್ತ ಹೋಗಿ ಕೇಳಿಸಿ ಬೆಳ್ಳೆ ಬರ್ತಾನೆ ನಿಂತ ನಾನು ಗುಂಡಾನ ಇಷ್ಟೇ ಬಂದೆ ಎಲ್ಲಿಗಾರೆ ಹೊರ ನೀವು ಮತ್ತೆ ನಿನ್ನ ನಿಲ್ಲಿಸಿ ಹಾಂ ಖಾಲಿ ಹಾಕ್ಸಿನಿ ತಿಳ್ಕೊ ಹೆಚ್ಚಾಗಿದ್ದು ನಾನು ಕೋಟಿ ರೊಕ್ಕ ಏನು ಈಗ ಮಾತಾಡ್ತಿಲ್ಲ ಏನು ಮಗನ ನೀನು 11,000 ರೂಪಾಯಿ ಕೊಟ್ಟಿದ್ದೆ ಹಳೆ ಮಗ ನಾನು ನಿನ್ನ ಮೇಲೆ ನಂದೈತೆ ಮಗ ನೀನು ನಾವು ಮೋಸ ಮಾಡ್ತೀವಿ ಅಲ್ಲೇ ಏನಿಲ್ಲ ನಿನ್ನ ಮುಂದೆ ಮಾತಾಡಿದ ಬಂದು ಮಾತಾಡ್ಬೇಕಾಯ್ತವ 4 ವರ್ಷ ಆಯ್ತು ಈಗ ಹತ್ತಲೆ ಗಂಟರಿಂದ ನಮ್ಮ ಹೊಲ ನ್ಯಾಯದಾಗೈತಿ ಎಲ್ಲಿದ್ರಿ ಇಲ್ಲಿ ಇದು ಬಸವನಗರ ಇಂದಲ್ದು ಅದು ಯಾವಾಗಲೂ 100 ವರ್ಷಲಿಂತ್ರ ನಮ್ಮ ಕಬ್ಜೆ ಐತೆ ನಮ್ದ್ರೊಳಗೆ ಐತೆ ನಮ್ಮ ಇದು ಆಗೈತಿ ಅದು ಒಳಗೆ ಏನೇನು ಹಲ್ಕಟ್ಗಿರಿ ಆಗೈತೆ ಏನೇನು ಬಿಟ್ಟತ್ತೋ ನಮಗೆ ಗೊತ್ತಿಲ್ಲ ಕಬ್ಜಾ ನಾವೇ ಅದೀವಿ ಇವತ್ತಿಗೂ ನಾವೇ ಸಾಗವಳ್ಯಾಗ ಅದೀವಿ ನಾವೇ ಕಬ್ಜೆ ಅದೀವಿ ನಾವೇ ಎಲ್ಲ ಅದೀವಿ ಎದ್ದು ಹೊತ್ನ್ಯಾಗ ಅದನ್ನು ಏಕಾಏಕಿ ನಾನು ಕರ್ದಿ ಹಾಕ್ಕೊಂಡಿನಿ ಅಂತ ಹೇಳಿ ಇದನ್ನು ಮಾಡಿ ಇದು ಆಗಿಂದ ಅದು ಕೋರ್ಟ್ನಾಗ ನಡೆದತ್ತು ನಮ್ಮ ಫಾದರ್ ನನ್ನ ಮುಂದೇನೂ ಹೇಳಲಿಲ್ಲ ಅದು ಮೊನ್ನೆ ನನ್ನ ಗಮನಕ್ಕೆ ಬಂದಿಂದ ನಾನೇನೈತೆ ಹೋಗಿ ಧಾರವಾಡಕ್ಕೆ ಅಪೀಲ್ ಮಾಡಿ ಬಂದಿಂದ ನನಗೆ ಕಬ್ಜಾ ಬೇಕು ಅಂತ ನನ್ನ ಮ್ಯಾಗ ನಮ್ಮ ಬ್ರದರ್ ಮ್ಯಾಗ ನನ್ನ ತಾಯಿ ಮ್ಯಾಗ ನೋಟಿಸ್ ಕಳ್ಸೀವ ನಾಳೆ ಸೋಮವಾರ ಇಲ್ಲಿ ಇದ್ರಾಗ ಐತದ ಕೋರ್ಟ್ನಾಗ ಕಬ್ಜಾ ಬೇಕಂತವ ಕಬ್ಜಾದಾಗ ನಾವು ಅದೀವಿ ಕಬ್ಜಾ ಕಾಲಮ್ನಾಗ ಇವ ಹೆಂಗೆ ಬರ್ತಾನೆ ಕೋರ್ಟ್ನಾಗ ಇದು ಮಾಡಲಿ ಕಬ್ಜಾದಾಗ ಯಾರು ಅದಾರಂತ ಆಜು ಬಾಜು ನಾನು ಕೋರ್ಟ್ ಸಾಕ್ಷಿ ಇಡು ಅಂತ ಹೇಳ್ತೀನಿ ಸೊತ್ತು ಹೋಸ್ರನ್ನು ಕೇಳಂತೀನಿ ಆಜು ಬಾಜು ಸಾಕ್ಷಿ ನಮ್ಮಂತೆ ಆಗ್ಯಾವು ಕಬ್ಜಾ 100 ವರ್ಷಲಿಂತ್ರ ನಮ್ಮ ಮುತ್ತೇನೋ ಅಪ್ಪನ ಕಾಲಲ್ಲಿಂತ್ರ ಅದು ನಮ್ದಾವಲ್ಲ ನಾವೇ ಕಬ್ಜಾದಾಗ ಅದೀವಿ ನಾನು ಹುಟ್ಟೋಕ್ಕಿಂತ ಮುಂಚೆನೂ ನಾವೇ ಅದೀವಿ ಇರೋದ್ರೊಳಗೆ ಬರೀ ಇವ್ನು ಲಪಡ ನಮ್ದು ಒಂದ ಅಂತಲ್ಲ ಇಲ್ಲಕಲ್ ತುಂಬ ಬರೀ ಲಪಡ ಇಂಥವು ಯಾವ್ದಾವ್ ನೋಡೋದು ಅಮಾಯಕರು ಇದು ಮಾಡೋದು ಬಗನವ ನಮ್ಮ ತಮ್ಮ ಎಲ್ಲರೂ ಹೊಂಟಿದ್ನಂದ್ರೆ ನೀನು ಹೊಡೆದು ಕೊಲಿಸ್ತು ಒಳ್ಳೆ ಕಬ್ಜಾ ಮಾಡಲಿಲ್ಲ ಅಂದ್ರೆ ನಿನ್ನ ಇದನ್ನು ಮಾಡ್ತೀನಿ ನೋಡು ಅಂತಂದು ಅವ ಸಣ್ಣ ಹುಡುಗನ ಮ್ಯಾಲ ಧಮ್ಕಿ ಮಾಡೋದು ನಿಮ್ಮ ಅಣ್ಣಂದೇನು ಕಾಲಿದಾಗೈತೆ ಅವನ್ನ ಎಲ್ಲಿ ಹೋಗ್ತಾ ಗಾಡಿ ಗುದ್ದು ಸಾವಿಡ್ತೀನಿ ಅವನ್ನ ಬರೇ ಇದ ರೌಡಿಸಮ್ಮು ಇದು ಮಾಡೋದು ಹಿಂದೆ 8-10 ಮಂದಿ ಬಯಲಾಟ ತೊಗೊಂಡು ಏನೈತೆ ಧಮ್ಕಿ ಮಾಡ್ಕೊತ ಹೋಗೋದು ನಮ್ಮದು ಇದು ಇಬ್ಬರದು ಒಂದೇ ಏರಿಯಾದೊಳಗೆ ಇಬ್ಬರದು ಮಂದಿದು ಹೊಲ ಎತ್ತೇಕೇನ್ರಿ ಮತ್ತೆ ನಾ ಎಲ್ಲ ಬಜಾರ್ದಾಗೆಲ್ಲ ಮಾರ್ಕೆಟ್ನಾಗ ಡೈರೆಕ್ಟರ್ ಅಂತ ಹೇಳ್ಕೊಂತ ಅಡ್ಡಾಡ್ತಾನ ಮತ್ತೆ ಈ ಥರ ಹಿಂಗೆ ಅನ್ಯಾಯ ಮಾಡಿ ಡೈರೆಕ್ಟ್ ಅಂತಂದು ಇವ್ರು ಜನ ತಿಳ್ಕೊಬೇಕ್ರಿ ಇವರು ಅವ ಡೈರೆಕ್ಟರ್ ಅದಾವ ಮೊದಲು 10 ಆನ್ ಸುದ್ದ ಅದನ ಇಲ್ಲ ಅಂತಂದು 4 ಜನ ಬಹಿರಂಗಕ್ಕೆ ಇದಕ್ಕೆ ಬಾ 4 ಜನ ಬಹಿರಂಗಕ್ಕೆ ಕುಂತು ಇವ ಡೈರೆಕ್ಟರ್ ನಾವು ಹೇಳಲ್ಲಿ 4 ಮಂದಿ ಇಡೀ ಊರು ತುಂಬನ ಕಲಿಸ್ತೀನಿ ನಾನು ಒಬ್ಬರದ್ದು ಬೇಡ ಇದು ನಾನು ಒಬ್ಬವನು ಅನ್ಯಾಯ ಬೇಡ ಮಂದಿ ಅನ್ಯಾಯ ಐತಿ ಇನ್ನೂ ಮಂದಿ ಬರ್ತಾರೆ ಮಂದಿ ಇದು ಮಾಡ್ತಾರೆ ಇವನು ಮತ್ತೆ ಸಹಜವಾಗಿ ಡೈರೆಕ್ಟ್ರ್ ಇವನು ಈಗ ನೀವು ಮೋಸ ಆಗೈತಿ ಮುಂದೆ ಹೆಂಗೆ ನಿಮ್ಮ ಹೋರಾಟ ಹೆಂಗೆ ಮಾಡ್ತೀರಿ ನಾನು ಕೋರ್ಟ್ ಥ್ರೂನು ಹೋರಾಟ ಮಾಡಾಕತ್ತೀನಿ ಕಾನೂನು ಥ್ರೂ ಹೋರಾಟ ಮಾಡ್ತೀನಿ ನ್ಯಾಯ ರೀತಿ ಹೋರಾಟ ಮಾಡ್ತೀನಿ ಕಬ್ಜಾದಾಗ ನಾನು ಅದೀನಿ ಕಬ್ಜಾದಾಗ ನಾ ಇರ್ತೀನಿ ಅವ ನಮ್ಮ ಮ್ಯಾಗ ಡಬ್ಬಳಿಕೆ ಮಾಡ್ತಾನೋ ಏನು ನಮ್ಮ ಪ್ರಾಣ ತೊಗೊತಾನೋ ಏನು ನಮ್ಮನ್ನೇನು ಕೊಲ್ತಾನೋ ಏನು ಮಾಡ್ತಾನೋ ಮಾಡಲಿ ಅವ ಮತ್ತು ನಾ ಸತ್ಯ ಹರಿಶ್ಚಂದ್ರ ನಾ 1 ರೂಪಾಯಿ ಇರ್ಲಾರ ಏನು ಮಾಡಲ್ಲ ಹರಿಶ್ಚಂದ್ರ ಅದಾವ ಬಾನ್ರಿ ಪಬ್ಲಿಕ್ ಹೇಳನ್ರಿ ಒಂದೇ ಏರಿಯಾದಾಗ ಇಬ್ಬರದು ಗಂಟಕ್ಕೆ ನೋಡ್ರಿ ಅವ್ನು ಲಪಡ ಮಂದಿ ಬರ್ತಾವ ನೀವು ಮೀಡಿಯಾದವ್ರು ನೋಡ್ರಿ ಅದನ್ನ ನೋಡ್ರಿ ಅವ ಸತ್ಯ ಹರಿಶ್ಚಂದ್ರ ನಾವು ಏನು ಅನ್ನೋದು ಗೊತ್ತಾಗುತ್ತಲ್ಲ ಬಂದ್ ನೋಡ 5 ವರ್ಷ ತನ ನೀವು ನಾನು ಕೊಡಿಸ್ತೀನಿ ಅಂತ ಹೇಳಿರಿ ಈಗ ನನಗೆ ಹೇಳಿಸ್ರಿ ಈಗ ನಾ ಕೊಡಿಸ್ತೀನಿ ಅಂತ ಹೇಳಿ ನಾನು ಬೇಕಾಗಿಲ್ಲ ನಾ ಕೊಡಿಸ್ತೀನಿ ಅಂತ ಹೇಳಿ ನಾನು ನಿನಗೆ ಯಾವಾಗಾದ್ರೂ 1000 ಸಲ ಆದ್ರೂ ಈಗ ನೀ ಅದನ್ನ ಬಂದ್ ಮಾಡ್ತೀನಿ ಇಲ್ಲ ನಾನು ನನಗೆ ಈ ಜನ್ಮನೂ ಬೇಡ ನಂಗೆ ಆಗ್ಬಿಡ್ತೀನಿ ನೋಡಿ ನಾನು ಬೇಡ ನನಗೆ ನೀವು ಮಾತಾಡ್ತಾರೆ ಯಾಕಂದ್ರೆ ಮಾತಾಡ್ತಾರೆ ಮಾತಾಡ್ತೀರಿ
ಇನ್ನು ಪಬ್ಲಿಕ್ ಅಂತೂ ಯಾವ ಬಂದಿಲ್ಲ. ಬರಲಿ, ಇಷ್ಟ್ರ ಮ್ಯಾಗೆ ನನ್ನ ಮಾತು ಮುಗಿಸ್ತೀನಿ. ಇದನ್ನು ನಿಮ್ಮ ಮೀಡಿಯಾ ಹಾಕಿದ್ರೆ ನಾವು ನಮ್ಮ ಹೆಸರು ಶಂಕರ್ ಬಿಂಜೋಡಿಗೆ ಅಂತೇಳಿ. ನಮ್ಮ ತಂದೆಯವ್ರು ಹಿಡಿದಂಥ 4 ಎಕರೆ 32 ಗುಂಟೆ ಇವರು ಲಪಟಾಯಿಸಿ ನಮ್ಗೆ ಗೊತ್ತಿಲ್ಲ ಅಂತ ನಮ್ಮ ಹೆಸರಲ್ಲಿ ಬರ್ಕೊಟ್ಟಿದ್ದನ್ನು ತಾವು ಅವ್ರಿಗೆ ಲಪಟಾಯಿಸಿ ಅವ್ರ ಧಮಕಿ ಕೊಟ್ಟು ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡ್ಸ್ಕೊಂಡು ಖರೀದಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವು 11ರಿಂದ ಡಾಬಾ ಹಾಕಿದ್ದೀವಿ. ನಾವು ಕೋರ್ಟ್ನಲ್ಲಿ ನಾವು ಕೊಟ್ಟಿದ್ದೀವಿ, ನಡ್ತಾ ಇದೆ. ಬರೀ ಇಂಥ ಲಪಡ ಕೆಲಸ ಮಾಡ್ಕೊತ ಹೊಂಟಿದ್ದಾನೆ. ಹೆಸರು ಸರ್ ಅವ್ರದ್ದು? ಅವರು ಯಾರು ಇವ್ರ ಹೆಸರು ನಿಮ್ಗೆ ಅನ್ಯಾಯ ಮಾಡಿದವರು? ಮಹಾಂತೇಶ್ ಅಂಗಡಿ. ಮಹಾಂತೇಶ್ ಅಂಗಡಿ, ಮಹಾಂತೇಶ್ ಶಿವಲಿಂಗಪ್ಪ ಅಂಗಡಿ ಅಂತೇಳಿ. ಅವರು ಚೇಲಾಗಳು ಅವ್ರ ಪಟಾಲಂ ಒಟ್ಟ ಒಂದು 7 ಮಂದಿ ಇದ್ರು. ಅವರು ಮಾಂತೇಶ್ ಅಂಗಡಿ ಅವ್ನ ಪಟಾಲಂದವರು ಎಲ್ಲರೂ ಇದ್ದರು. ಅವರ ಬಂದು ಹಲ್ಲೆ ಮಾಡಿ ಹೋಗಿದ್ರು. ನಾ ಅವತ್ತಿನ ದಿವಸ ಕೋರ್ಟ್ನಾಗ ಸ್ಟೇಟ್ಮೆಂಟ್ ಇತ್ತು, ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಆವತ್ತಿನ ದಿವಸ ಸಹಿತ ನಾನು ಅದೀನಿ ಅಂತೇಳಿ ನನ್ನ ಮ್ಯಾಗ ಕೇಸ್ ಹಾಕಿದ್ದಮ್ಮ ಕೋರ್ಟ್ನಾಗ. ಓಕೆ, ಈಗ ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕ್ಯಾನ. ಈಗ ಅದನ್ನ ನಾವು ನಿಮ್ಮ ಮನೆಗೆ ಬಂದು ಹಲ್ಲೆ ಮಾಡ್ಯಾರ? ಅಲ್ಲಿ ಹೊಲ್ದಾಗ ಹಲ್ಲೆ ಮಾಡ್ಯಾರ. ಹೊಲ್ದಾಗ ಹಲ್ಲೆ ಮಾಡ್ಯಾರ. ಇಂಥವೆಲ್ಲ ಬರೀ ಲಪಡ ಕೆಲಸ ಮಾಡ್ತಾನೆ ಅವನು. ಆವಾಗ ಒಂದು 5 ವರ್ಷ ಕಬ್ಜಾ ನಾವು ಮಾಡ್ಕೊಂಡು ನಮ್ಮ ಕಬ್ಜಾದಾಗ ಇತ್ತದು. ನಾವು ಅದನ್ನ ಉಳುಮೆ ಮಾಡ್ತಿದ್ವಿ. ಉಳುಮೆ ಮಾಡೋ ದಿವಸ ನಾ ಹಿಡ್ದೀನಿ ಅಂತ ಹೇಳ್ಕೊಂಡು ಬಂದು ಅಲ್ಲಿ ನಮ್ಮ ಮ್ಯಾಗ ಹಲ್ಲೆ ಮಾಡಿದ್ರು. ನಮ್ಮ ತಮ್ಮ ನಮ್ಮ ಇವ್ರ ಮ್ಯಾಗ ಹಲ್ಲೆ. ಯಾರು ಸರ್? ಯಾರ್ಯಾರು ಮಾಡ್ಯಾರ? ಮಹಾಂತೇಶ ಅಂಗಡಿ ಮತ್ತು ಇನ್ನೊಬ್ಬ